ಹಾಯ್, ದಿಸ್ ಇಸ್ ಡಾಕ್ಟರ್ ಮಾನ್ಸಾ, ವಿ ಕೇರ್ ಹಾಸ್ಪಿಟಲ್, ದೊಡ್ಡಬಳ್ಳಾಪುರ. ಇವತ್ತು ನಾನು ಏನು ಹೇಳಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೇನು? ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಅಂದರೆ ಮಗು ಗರ್ಭಕೋಶದ ಒಳಗಡೆ ಇಂಪ್ಲಾಂಟ್ ಆದರೆ ವಿ ಕಾಲ್ ಇಟ್ ಎಸ್ ಇಟ್ಸ್ ನಾರ್ಮಲ್ ಪ್ರೆಗ್ನೆನ್ಸಿ. ಇನ್ ಕೇಸ್ ಆ ಮಗು ಟ್ಯೂಬಲ್ ಆಗಿರ್ಬೋದು, ಅಂಡಾಣುವಲ್ಲಿ ಆಗಿರ್ಬೋದು, ಗರ್ಭಕೋಶ ಬಾಯಲ್ಲಿ ಆಗಿರ್ಬೋದು, ಅಥವಾ ಪ್ರೀವಿಯಸ್ ಸಿಸೇರಿಯನ್ ಸ್ಕಾರಲ್ಲಿ ಆಗಿರ್ಬೋದು, ಇಲ್ಲ ಹೊಟ್ಟೆಲಿ ಬೇರೆ ಜಾಗದಲ್ಲಿ ಆಗಿರ್ಬೋದು, ಅದನ್ನು ನಾವು ವಿ ಕಾಲ್ ಇಟ್ ಎಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಮೋಸ್ಟ್ ಕಾಮನ್ ಎಲ್ಲಾಗುತ್ತೆ, ಟ್ಯೂಬಲ್ ಆಗುತ್ತೆ. ಇದು ಆಲ್ಮೋಸ್ಟ್ 150ರಲ್ಲಿ ಒಬ್ರಿಗಾಗಿರ್ಬೋದು, ಅಥವಾ 300 ಜನ ಪ್ರೆಗ್ನೆಂಟ್ ವುಮೆನಲ್ಲೂ ಒಬ್ರಿಗಾಗಿರ್ಬೋದು. ಓಕೆ, ಇವತ್ತು ನಾನು ಇದನ್ನು ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಒಂದು ಪೇಷಂಟ್ ಬಂದಿದ್ರು. ಅವ್ರಿಗೆ ನಿನ್ನೆಯಿಂದ ಹೊಟ್ಟೆ ನೋವಿತ್ತು, ಮತ್ತು ಇವತ್ತು ಕೆಲ್ಸಕ್ಕೆ ಹೊರಟಿದ್ದ ಪೇಷಂಟ್ ತಲೆ ಸುತ್ತು ಬಂದು ಗೇಟಿಗೇನೋ ಹೊಡ್ಕೊಂಡಿದ್ದಾರೆ. ಆಮೇಲೆ ಹಾಸ್ಪಿಟಲ್ಗೆ ಬಂದ ನಂತರ ಸ್ಕ್ಯಾನ್ ಮಾಡಿಸಿದ್ದಾರೆ. ಸ್ಕ್ಯಾನಲ್ಲಿ ನೋಡಿದ್ರೆ ಅದು ಮಗು ಟ್ಯೂಬಲ್ ಇದೆ. ಅದೇನಾಗಿದೆ, ಒಡೆದಿದ ನಂತರ ಏನಾಗಿದೆ, ಆಲ್ಮೋಸ್ಟ್ 1 ಲೀಟರ್ ಅಷ್ಟು ಬ್ಲಡ್ ಹೊಟ್ಟೆ ಒಳಗಡೆ ಕಲೆಕ್ಟ್ ಆಗಿದೆ. ಇದನ್ನ ನಾವೇನಂತ ಕರಿತೀವಿ, ರಪ್ಚರ್ಡ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಈ ಪೇಷಂಟ್ಗೆ ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಿ ಕ್ಲಾತ್ಸ್ ಎಲ್ಲ ತೆಗೆದು, ಆಮೇಲೆ ಟ್ಯೂಬ್ನು ರಪ್ಚರ್ ಆಗಿರೋದ್ರಿಂದ ಸೇವ್ ಮಾಡೋ ಚಾನ್ಸಸ್ ಇರಲಿಲ್ಲ. ಮತ್ತು ಆ ಪೇಷಂಟ್ಗೆ ಆಲ್ರೆಡಿ ಮಗು ಇರೋದ್ರಿಂದ ಫ್ಯಾಮಿಲಿ ಕಂಪ್ಲೀಟ್ ಆಗಿತ್ತು, ಮತ್ತು ಅವ್ರಿಗೆ ಮತ್ತೆ ಮಗು ಬೇಡದಿರೋದ್ರಿಂದ ಟ್ಯೂಬ್ನ ತೆಗೆದ್ವಿ. ಇನ್ನೊಂದು ಕಡೆ ಟ್ಯೂಬಲ್ಲಿ ಅವ್ರ ಮಗು ಬೇಡದೇ ಇರೋದ್ರಿಂದ ಒಂದು ಟ್ಯೂಬೆಕ್ಟಮಿ ಥರ ಮಾಡ್ಬೋದು. ಇಲ್ಲ, ಬಟ್ ಏನಾಗುತ್ತೆ, ನೆಕ್ಸ್ಟ್ ಇನ್ ಕೇಸ್ ಏನಾದ್ರು ಕನ್ಸೀವ್ ಆದ್ರೂ ಆ ಟ್ಯೂಬಲ್ ಆಗೋ ಚಾನ್ಸಸ್ ಇರೋದ್ರಿಂದ ಆ ಟ್ಯೂಬನ್ನು ತೆಗೆದು ವಿ ಕಾಲ್ ಇಟ್ ಎ ಸ್ಯಾಲ್ಪಿಂಗ್ ಎಕ್ಟಮಿ ಪ್ರೊಸೀಜರ್ನ ಮಾಡಿದ್ವಿ ನಾವು.